ಏನ್ರಿ ಕಾವೇರಿ, ಆವಾಗಿಂದ ಕೈ ಹಿಡ್ಕೊಂಡು ನಾನೇ ನೋಡ್ತಾ ಇದ್ದೀರಾ? ಹೀಗೆ ಕೈ ಹಿಡ್ಕೊಂಡು ಎಷ್ಟೊತ್ತಂತ ನನ್ನನ್ನೇ ನೋಡ್ತಾ ಇರ್ತೀರಾ? ಸರ್, ನನಗೇನೋ ಒಂದು ಆಸೆ ಆಗ್ತಾಯಿದೆ. ಆಸೆನಾ? ಏನು ಆಸೆ ಆಗ್ತಾಯಿದೆ ಹೆಂಡ್ತಿ? ತಟಗೂ ತಡಕಬೇಕು, ಆಮ್ಯಾಲ್ ಹಿಡಕಬೇಕು, ಮೊದಲು ಮಕ್ಕಳಬೇಕು, ಆಮ್ಯಾಲ್ ಲಗ್ನಬೇಕು. ಹಿತ್ತಲಕ್ಕ ಕರಿಬ್ಯಾಡ ಮಾವ, ಬಲ ನಾಚಿಕೆ ಆಗತೈತಿ. ಇದಲ್ಲ ಸಾಹೇಬ್ರೆ. ಛೇ, ಅಲ್ವಾ, ಮಿಸ್ ಆಯಿತು. ಸರಿ ಬಿಡಿ, ಇನ್ನೇನು ಅಂತ ಹೇಳಿ. ಅದು ನಿಮ್ಮ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅಂತ ಅನ್ನಿಸುತ್ತೆ. ಅಷ್ಟೇ ತಾನೇ, ಹೋಗೋಣ. ಅದಕ್ಕೇನಂತೆ? ಯಾರಾದರೂ ನೋಡಿ ಏನಾದರೂ ಸಮಸ್ಯೆ ಆದರೆ? ಹಾಗೆಲ್ಲ ಏನಾಗಲ್ಲ ಹೆಂಡ್ತಿ. ಕೇಳಿಲ್ವ ನೀವು ಧೈರ್ಯಂ ಸರ್ವಸಾಧನೆ ಅಂತ? ಸರ್, ಅದು ಧೈರ್ಯಂ ಸರ್ವತ್ರ ಸಾಧನ. ಕೇಳಿಲ್ವಾ ನೀವು? ಏನೋ ಒಂದು ನಿಮ್ಗೆ ಅರ್ಥ ಆಯ್ತು ತಾನೆ, ಅಷ್ಟು ಸಾಕು. ಬನ್ನಿ ಬನ್ನಿ ಹೋಗೋಣ. ಏನಾದರೂ ಆಸೆ ಆದರೆ ಅದನ್ನು ತಕ್ಷಣ ಈಡೇರಿಸ್ಕೊಳ್ಳೋದ್ರಲ್ಲಿ ಒಂದು ಥ್ರಿಲ್ ಇರುತ್ತೆ. ಬನ್ನಿ. ಹೆಂಡ್ತಿ, ಆಮೇಲೂ ನಗಾಡ್ಬೋದು. ಈಗ ಬನ್ನಿ ಹೋಗೋಣ. ಬನ್ನಿ. ಕಾವೇರಿ, ನೋಡಿ ನಮ್ಮ ಸಿಚುವೇಶನ್ ಹೀಗಾಯ್ತು ಅಂತ. ಗಂಡ ಹೆಂಡತಿ ಆಗಿನೂ ಈ ಮನೆಯಲ್ಲಿ ಒಳ್ಳೆ ಕಳ್ಳರ ಥರ ಓಡಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗುತ್ತೆ ಸರ್? ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ? ಅದು ಸರಿನೇ. ಬನ್ನಿ ಬನ್ನಿ. ತನ್ನ ಹೆಂಡತಿನ ನೈಟ್ ಔಟ್ ಕರ್ಕೊಂಡು ಹೋಗುವಷ್ಟು ಧೈರ್ಯ ನನ್ನ ಮಗನಿಗೆ ಬಂದಿದೆ ಅಂದ ಮೇಲೆ ನನ್ನ ಮಗ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನನಗನ್ನಿಸ್ತಾ ಇದೆ. ಅಬ್ಬಬ್ಬಬ್ಬಬ್ಬ, ಅವನಿಗೆ ಮದ್ವೆಗೆ ಮುಂಚೆ ಏನ್ ಮಾಡ್ಬೇಕು, ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು, ಇದೆಲ್ಲ ನಾವು ಹೇಳ್ಕೊಡ್ಬೇಕು ಅನ್ನೋ ಒಂದು ದೊಡ್ಡ ಟೆನ್ಷನ್ ಇತ್ತು ಶಶಿ ನನಗೆ. ಆದ್ರೆ ಈಗ ಸಮಾಧಾನ. ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಅಗಸ್ತ್ಯ ಅವಳನ್ನ ಕರ್ಕೊಂಡು ನೈಟ್ ಡ್ರೈವ್ ಹೋಗಿದಾನ? ಅಲ್ಲ ಶಶಿ, ಮನೇಲಿ ಇಷ್ಟೆಲ್ಲ ಗಲಾಟೆ ನಡೀತಾ ಇದೆ, ಅವ್ರಿಬ್ಬರನ್ನ ಹೊರಗಡೆ ಕಳ್ಸಿದಿರಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನೀವ್ ಎಂತ ಅಪ್ಪ ಶಶಿ, ಮಗಳ ಬಗ್ಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇದೆಯಾ? ಬಿಡೆ ಅಂಬಿಕಾ, ಈಗ ನೋಡು, ಮನೇಲಿ ಇಷ್ಟು ಜನ ಇದ್ರು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋದವನಿಗೆ ಮನೆಯಲ್ಲಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ವಾಪಸ್ ಕರ್ಕೊಂಡ್ಬಂದು ಅಮ್ಮನ ರೂಮಲ್ಲಿ ಬಿಡಬೇಕು ಅಂತ ಗೊತ್ತಾಗಲ್ವಾ? ವಯಸ್ಸು ಕಣೆ, ಆಸೆ ಪಟ್ಟಿದ್ದಾರೆ, ಹೋಗಿದ್ದಾರೆ, ಹೋಗ್ಲಿ ಬಿಡು ಅಂಬಿಕಾ. ಅಯ್ಯೋ ಶಶಿ, ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಒಂದೇ ದಿನ 2 ಮದ್ವೆ ಆಗ್ಬೇಕು ಅಂತ ವೃಂದ ಹಠ ಹಿಡಿದು ಕೂತಿದ್ದಾಳೆ. ವಿವೇಕು ಅವಳು ಹೇಳ್ದಾಗೆ ನಡಿಬೇಕು ಅಂತ ಪಟ್ಟ ಹಿಡಿದು ಕೂತಿದ್ದಾನೆ. ಅನಿಕಾ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದಾಳೆ. ನೀವಿಬ್ರು ನೋಡಿದ್ರೆ ಉಡಾಫೆಲ್ ಮಾತಾಡ್ತಿದ್ದೀರಲ್ಲ. ಅಂಬಿಕಾ, ಅವ್ರವ್ರೇ ಡಿಸೈಡ್ ಮಾಡ್ಬಿಟ್ರೆ ಆಗೋಯ್ತಾ? ಅಗಸ್ತ್ಯ ಹೋಗ್ಬೇಕಲ್ವಾ? ಅತ್ತೆ, ನೀವಿಲ್ಲಿ ಹಗುರವಾಗಿ ಮಾತಾಡ್ತಿದ್ದೀರಾ, ಅಲ್ಲಿ ಯುದ್ಧನೇ ನಡೀತಾ ಇದೆ.
ನಿಮ್ಗೆ ಯಾಕೆ ಆ ಬಿಸಿ ತಾಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಅಣ್ಣ ತಂಗಿ ಒಟ್ಟಿಗೆ ಮದುವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಿರೋದಂತೂ ನಿಜ. ಅದ್ ಹೇಗ್ ಫೇಸ್ ಮಾಡ್ತೀರೋ ಮಾಡಿ. ನನಗಿದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲನೂ ತಲೆ ಮೇಲೆ ಎಳ್ಕೊಂಡು ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀನಿ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಅಂಬಿಕಾ ಅಂಬಿಕಾ ಏ ಅಂಬಿಕಾ, ಪಾಪ ಅಮ್ಮ, ಅಂಬಿಕಾ ಅಂತೂ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದಾಳೆ. ತಾಯಿ ಅಲ್ವೇನೋ, ಒದ್ದಾಟ ಆಗುತ್ತೆ. ಅಗಸ್ತ್ಯ ಕಾವೇರಿನ ಯಾರೂ ದೂರ ಮಾಡೋಕ್ಕಾಗಲ್ಲ ಅನ್ನೋ ನಂಬಿಕೆ ನನಗೆ ಬಂದಿದೆ. ಇನ್ನೇನು, ಅನಿಕಾ ಮದುವೆ ಬಂದೇ ಬಿಡ್ತು. ಅದೊಂದು ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಆ ಎಡಬಿಡಂಗಿ ವೃಂದ ಏನಾರು ಗಲಾಟೆ ಮಾಡಿದ್ರೆ? ಅವಳು ಗಲಾಟೆ ನಮ್ಗೇನು ಗೊತ್ತಿಲ್ವೇನೋ. ಅದೇನು ಮಾಡ್ತಾಳೋ ನೋಡೋಣ. ಯಾವುದು ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಅಂದಮೇಲೆ ಬರೋದನ್ನು ಫೇಸ್ ಮಾಡಬೇಕು ಅಷ್ಟೇ. ಸರ್, ಎಷ್ಟು ಚೆನ್ನಾಗಿ ತಂಗಾಳಿ ಬೀಸ್ತಾ ಇದೆ ನೋಡಿ. ಏನು ಹೆಂಡತಿ ಅಷ್ಟೊಂದು ಖುಷಿ ಆಗ್ತಾವ್ಯಾ? ಆಗದೆ ಇರುತ್ತಾ ಸರ್? ನನಗೆ ಮೊದಲಿಂದನೂ ಒಂದು ಆಸೆ ಇತ್ತು, ಈ ಥರ ರಾತ್ರಿ ನನ್ನ ಸಂಗಾತಿ ಜೊತೆ ಓಡಾಡಬೇಕು ಅಂತ. ಅದು ಇವಾಗ ಮನಸ್ಸಾಗ್ತಿದೆ ಸರ್. ಅದು ನನ್ನ ಗಂಡನಿಂದ. ಈ ತಂಗಾಳಿ, ಈ ರಾತ್ರಿ, ಪಕ್ಕದಲ್ಲಿ ಸಂಗಾತಿ, ಇನ್ನೇನು ಬೇಕು ಹೇಳಿ? ಕಿದ್ಯಾಕೆ ಸರ್? ನಿಮಗೆ ಗಾಳಿ ಇಷ್ಟ ಆಗ್ತಿದೆ ಅಲ್ವಾ? ಇಲ್ಲಿ ನೋಡಿ. ಓ, ಹೀಗೆಲ್ಲ ಮಾಡಕ್ ಬರುತ್ತೆ ಸರ್ ಇಲ್ಲಿ? ಇಷ್ಟ ಅಲ್ಲ ಕಾವೇರಿ ಅವರೇ, ನೀವು ಇಲ್ಲಿ ನಿಂತ್ಕೊಂಡು ತಂಗಾಳಿನ ಇನ್ನಷ್ಟು ಸವಿಬೋದು. ಹೌದಾ ಸರ್? ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲ